ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮವರ್ಗ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನ ಪಿವಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ವೃದ್ಧಿಯೋಗ ಇರುವಂಥ ಈ ದಿನ ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಸಂಗ್ರಹ ಶಕ್ತಿ, ಆರಿದ್ರ ನಕ್ಷತ್ರದ ಚಿಂತನೆ ಮತ್ತು ಪರಿವರ್ತನೆಯ ಪ್ರಭಾವ, ನಂತರದ ಪುನರ್ವಸು ನಕ್ಷತ್ರದ ಪುನರುತ್ಥಾನ ಮತ್ತು ಶುಭ ಫಲದ ಶಕ್ತಿ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆಯ ಅನುಗ್ರಹ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಗೌರವದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ನಿಧಾನವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಪ್ರಭಾವವನ್ನು ನೋಡೋದಾದರೆ, ಮೇಷರಾಶಿ ಅಧಿಪತಿಯಾದಂಥ ಕುಜ ಮಂಗಳವಾರವಾಗಿರೋದರಿಂದ ಕುಜನ ಪ್ರಭಾವವೆತ್ತು ಬಲವಾಗಿರುತ್ತದೆ. ಇಂದು ನಿಮ್ಮಲ್ಲಿ ಧೈರ್ಯ, ವೇಗ ಮತ್ತು ಕಾರ್ಯಶಕ್ತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ನಿಂತ ಕೆಲಸಗಳಿಗೆ ವೇಗ ಸಿಗಬಹುದು. ಹೊಸ ಯೋಜನೆ ಆರಂಭಿಸಲು ಅನುಕೂಲಕರವಾದಂಥ ದಿನ. ನಾಯಕತ್ವ ತೋರಲು ಅವಕಾಶ ಸಿಗಬಹುದು. ಆದರೆ ಕೋಪ ಅಥವಾ ಆತುರದ ಸಮಸ್ಯೆ ಬರಬಹುದು. ಮಾತಿನ ಕಠಿಣತೆ ಸಂಬಂಧಗಳಲ್ಲಿ ಅಂತರವನ್ನು ತರಬಹುದು. ಮುಖ್ಯವಾದಂಥ ಸೂಚನೆ, ಧೈರ್ಯದ ಜೊತೆಗೆ ತಾಳ್ಮೆ ಇದ್ದರೆ ದೊಡ್ಡ ಯಶಸ್ಸನ್ನು ಕಾಣ್ತೀರಿ. ದ್ವಿತೀಯ ತಿಥಿಯ ಪ್ರಭಾವ ಇರೋದರಿಂದ ಹಣಕಾಸು ಮತ್ತು ಸಂಗ್ರಹಕ್ಕೆ ಅನುಕೂಲಕರವಾಗಿರ್ತದೆ. ಕುಟುಂಬದ ವಿಷಯಗಳಲ್ಲಿ ಗಮನ ಸೆಳೆಯುತ್ತೀರಿ. ಹೊಸ ಆರಂಭಕ್ಕೆ ಸಿದ್ಧತೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ಹಣಕಾಸಿನ ಯೋಜನೆ ಮಾಡಬಹುದು. ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ಶುಭಕರವಾಗಿರ್ತದೆ. ಹೊಸ ಕೆಲಸಗಳಿಗೆ ಪಾಯಿಂಟ್ಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಆರಿದ್ರ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಆಳವಾದಂಥ ಚಿಂತನೆ ಎನ್ನುವಂಥದ್ದಿರ್ತದೆ. ಬದಲಾವಣೆ ಮತ್ತು ಪರಿವರ್ತನೆ ಎನ್ನುವಂಥದ್ದಿರ್ತದೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆದ್ದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಬರಬಹುದು. ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಾಗಾದರೆ ಜಾಗ್ರತೆ ಇರಬೇಕಾದಂಥ ವಿಚಾರಗಳೇನಪ್ಪ ಅಂದರೆ, ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಅನಗತ್ಯವಾಗಿ ವಾದಗಳನ್ನು ತಪ್ಪಿಸಬೇಕಾಗ್ತದೆ. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನಃ ಲಾಭ ಹೋಗಬಹುದು. ಕಳೆದು ಹೋದ ಅವಕಾಶ ಮರಳಿ ಸಿಗಬಹುದು. ದೇವರ ಕೃಪೆ ನಿಮ್ಮನ್ನು ಕಾಪಾಡಬಹುದು. ಇಂದು ನಿಂತ ಕೆಲಸ ಪುನಃ ಆರಂಭವಾಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗ್ತದೆ. ವೃದ್ಧಿಯೋಗ ಇರೋದಕ್ಕೆ ಕಾರಣ ಬೆಳವಣಿಗೆ, ಗೌರವ ಹೆಚ್ಚಳ ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಎನ್ನುವಂಥದ್ದನ್ನು ಕಾಣ್ತೀರಿ. ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರುವಂಥದ್ದು, ಜನರ ಮೆಚ್ಚುಗೆ ಪಡೆಯುವಂಥದ್ದನ್ನು ನಾವು ಕಾಣ್ತೇವೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಇದು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವರಿಗೆ ಉತ್ತಮ ಪ್ರಗತಿಯ ದಿನ ಸೂಚಿಸ್ತಾ ಇದೆ. ನಿಂತ ಕೆಲಸ ಪೂರ್ಣಗೊಳ್ಳಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಆದರೆ ಜಾಗ್ರತೆ ಇರಬೇಕಾದಂಥ ವಿಚಾರಗಳೇನಂತಂದರೆ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಕೋಪದಿಂದ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ವೃತ್ತಿಯ ಪ್ರಕಾರ ದಿನಭವಿಷ್ಯವನ್ನು ನೋಡೋದಾದರೆ, ಈ ದಿನ ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಮಾರ್ಗದರ್ಶಕರಿಗೆ ಉತ್ತಮ ಸ್ಪಂದನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆನ್ಲೈನ್ ತರಗತಿಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಅನುಯಾಯಿಗಳು ಹೆಚ್ಚಾಗ್ತಾರೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ, ಆಡಳಿತ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಸಿಗ್ತದೆ. ಧೈರ್ಯದಿಂದ ಲಾಭ ಉಂಟಾಗ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರಗಳಲ್ಲಿ ಬೆಳವಣಿಗೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಈ ದಿನ ಅನುಕೂಲಕರವಾಗಿರುವಂಥ ಕ್ಷೇತ್ರಗಳು ಯಾವುವು ಅಂತ ನೋಡೋದಾದರೆ, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರ, ಜ್ಯೋತಿಷ್ಯ ಸಲಹೆ, ಆನ್ಲೈನ್ ವ್ಯವಹಾರ, ಭೂಮಿ ಮತ್ತು ತಾಂತ್ರಿಕ ಕ್ಷೇತ್ರ. ನಂತರ ನಾವು ಹಣಕಾಸಿನ ವಿಚಾರವನ್ನು ನೋಡಿದ್ರೆ ಧನಲಾಭದ ಸೂಚನೆ ಲಭ್ಯವಾಗ್ತದೆ. ಆದರೆ ತುರ್ತು ಹೂಡಿಕೆ ಅನ್ನುವಂಥದ್ದು ಬೇಡ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ, ಕುಟುಂಬದಲ್ಲಿ ನಿಮಗೆ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸಂಬಂಧಗಳಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಕೋಪದಿಂದ ಮಾತುಗಳು ಕಠಿಣವಾಗದಂತೆ ನೋಡಿಕೊಳ್ಬೇಕು. ಏನು ಮಾಡಬೇಕಾಗಾದ್ರೆ, ಕೋಪದಿಂದ ಮಾತನಾಡಬಾರ್ದು. ಕೋಪದಿಂದ ಬರುವಂಥ ಮಾತುಗಳು ನಿಮ್ಮ ವಿಧಿನ ಕಠಿಣವಾಗಿರ್ತವೆ. ಆದ್ದರಿಂದ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಅದರ ಜೊತೆಗೆ ದಾಂಪತ್ಯದಲ್ಲಿ ಮಧುರ ಬಾಂಧವ್ಯ ಅನ್ನುವಂಥದ್ದಿರಬೇಕು. ಆರೋಗ್ಯವನ್ನು ನೋಡೋದಾದರೆ, ತಲೆನೋವು, ರಕ್ತದೊತ್ತಡದಲ್ಲಿ ವ್ಯತ್ಯಾಸ, ದಣಿ ಉಂಟಾಗುವಂಥದ್ದು. ಆದ್ದರಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆಗಾಗ್ಗೆ ನೀರನ್ನು ಕುಡಿತಾ ಇರಿ. ಆಗಾಗ್ಗೆ ವಿಶ್ರಾಂತಿಯನ್ನು ಪಡೀರಿ. ಆಗಾಗ್ಗೆ ನೀರನ್ನು ಕುಡಿತಾ ಇರಿ. ಪರಿಹಾರಕ್ಕೋಸ್ಕರ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ. ಓಂ ನಮೋ
ನಾರಾಯಣಾಯ ನಮಃ. ಓಂ ನಮೋ ವಾಸುದೇವಾಯ ನಮಃ ಹೇಳ್ತಾರೆ. ಅಷ್ಟಾಕ್ಷರಿ ಮಂತ್ರ, ದ್ವಾದಶಾಕ್ಷರಿ ಮಂತ್ರಗಳು ಎಲ್ಲ ಇರ್ತದೆ. ಮಂತ್ರಗಳ ಮುಂದೆ ನೋಡೋಣ. ಕೊನೆಗೊಂದು ಕಿವಿ ಮಾತು: ಧೈರ್ಯ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ನಡೆದುಕೊಂಡರೆ ಬೆಳವಣಿಗೆ, ಲಾಭ ಮತ್ತು ಗೌರವ ದೊರೆಯುವ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನೋಡೋಣ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.